ಹಲೋ ಸ್ನೇಹಿತರೆ, ಇವತ್ತಿನ ಕತೆ ಒಂದು ವಿಶೇಷ ಪ್ರಯಾಣದ ಕತೆ. ರೈಲಿನಲ್ಲಿ ನಡೆಯುವ ಪ್ರೇಮಕತೆ ಇದು. ಇಬ್ಬರು ಅಪರಿಚಿತರು, ಒಂದು ಉದ್ದೇಶವಿಲ್ಲದ ಪ್ರಯಾಣ ಮತ್ತು ಅನಿರೀಕ್ಷಿತ ಪ್ರೀತಿ. ಕತೆ ಕೇಳೋಕೆ ರೆಡಿಯಾಗಿ. ರೈಲು ನಿಲ್ದಾಣದಲ್ಲಿ ಗದ್ದಲವಿತ್ತು. ಎಲ್ಲರೂ ತಮ್ಮ ತಮ್ಮ ಬ್ಯಾಗ್ಗಳನ್ನು ಎಳೆದುಕೊಂಡು ಓಡಾಡುತ್ತಿದ್ದರು. ನಾನು ನನ್ನ ರಿಸರ್ವೇಶನ್ ಚಾರ್ಟ್ ಅನ್ನು ನೋಡುತ್ತಾ ನನ್ನ ಸೀಟನ್ನು ಹುಡುಕುತ್ತಿದ್ದೆ. ಕೊನೆಗೂ ನನ್ನ ಕೋಚ್ ಸಿಕ್ಕಿತು. ಒಳಗೆ ಕಾಲಿಟ್ಟೆ. ನನ್ನ ಸೀಟ್ ನಂಬರ್ 23, ಕಿಟಕಿ ಸೀಟು. ನನಗೆ ತುಂಬಾ ಖುಷಿಯಾಯಿತು. ಕಿಟಕಿಯ ಪಕ್ಕ ಕೂತು ಪ್ರಯಾಣ ಮಾಡುವುದೆಂದರೆ ನನಗೆ ಅಚ್ಚುಮೆಚ್ಚು. ಕಿಟಕಿಯಿಂದ ಹೊರಗಿನ ಪ್ರಕೃತಿಯನ್ನು ನೋಡುತ್ತಾ ಕತೆಗಳನ್ನು ಕಲ್ಪಿಸಿಕೊಳ್ಳುವುದು ನನ್ನ ಹವ್ಯಾಸ. ನಾನು ಕುಳಿತುಕೊಳ್ಳುತ್ತಿದ್ದಂತೆಯೇ ನನ್ನ ಪಕ್ಕದಲ್ಲಿದ್ದ ಸೀಟಿನಲ್ಲಿ ಒಬ್ಬ ಹುಡುಗ ಬಂದು ಕುಳಿತ. ನೋಡಲು ಆಕರ್ಷಕವಾಗಿದ್ದ. ಅವನ ಕಣ್ಣುಗಳು ಕಾಫಿ ಬಣ್ಣದಲ್ಲಿದ್ದವು. ಅವನು ನನ್ನನ್ನು ನೋಡಿ ಮುಗುಳ್ನಕ್ಕ. ನಾನು ಅವನಿಗೆ ಮುಗುಳ್ನಕ್ಕು ಸೀಟಿನಲ್ಲಿ ಕುಳಿತೆ. ನಮಸ್ತೆ, ಅವನು ಹೇಳಿದ. ನಾನು ರಾಹುಲ್. ನಮಸ್ತೆ. ನಾನು ಸೀತಾ, ನಾನು ಉತ್ತರಿಸಿದೆ. ನೀವು ಎಲ್ಲಿಗೆ ಪ್ರಯಾಣಿಸುತ್ತಿದ್ದೀರಿ? ರಾಹುಲ್ ಕೇಳಿದ. ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ, ನಾನು ಹೇಳಿದೆ. ನೀವು? ನಾನು ಬೆಂಗಳೂರಿಗೆ, ಅವನು ನಕ್ಕ. ಏನೋ ಕಾಕತಾಳೀಯ ಇದು. ನಾವಿಬ್ಬರೂ ನಕ್ಕೆವು. ರೈಲು ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿತು. ಕಿಟಕಿಯಿಂದ ಹೊರಗಿನ ಪ್ರಪಂಚ ವೇಗವಾಗಿ ಬದಲಾಗುತ್ತಿತ್ತು. ಗದ್ದಲದ ನಿಲ್ದಾಣ ದೂರ ಸರಿಯುತ್ತಿದ್ದಂತೆ ರೈಲಿನಲ್ಲಿ ಒಂದು ರೀತಿಯ ಶಾಂತ ವಾತಾವರಣ ಸೃಷ್ಟಿಯಾಯಿತು. ರಾಹುಲ್ ನನ್ನೊಂದಿಗೆ ಮಾತನಾಡುತ್ತಲೇ ಇದ್ದ. ಅವನ ಮಾತುಗಳು ಚತುರತೆಯಿಂದ ಕೂಡಿದ್ದವು. ಅವನು ಹೇಳುತ್ತಿದ್ದ ಜೋಕ್ಸ್ಗಳಿಗೆ ನನಗೆ ನಗು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನೊಂದಿಗೆ ಮಾತನಾಡುತ್ತಾ ಸಮಯ ಕಳೆಯುವುದು ನನಗೆ ಇಷ್ಟವಾಗುತ್ತಿತ್ತು. ನೀವು ಏನು ಮಾಡುತ್ತೀರಿ? ರಾಹುಲ್ ಕೇಳಿದ. ನಾನು ಕಾಲೇಜಿನಲ್ಲಿ ಓದುತ್ತಿದ್ದೇನೆ, ನಾನು ಹೇಳಿದೆ. ನೀವು? ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ, ಅವನು ಉತ್ತರಿಸಿದ. ನಮ್ಮಿಬ್ಬರ ನಡುವೆ ಒಂದು ರೀತಿಯ ಸ್ನೇಹ ಬೆಳೆಯಿತು. ರೈಲು ಚಲಿಸುತ್ತಿದ್ದಂತೆ ನಮ್ಮ ಮಾತುಕತೆಗಳು ಮುಂದುವರಿಯುತ್ತಿದ್ದವು. ನಾವು ನಮ್ಮ ಆಸಕ್ತಿಗಳು, ಕನಸುಗಳು ಮತ್ತು ಭಯಗಳ ಬಗ್ಗೆ ಮಾತನಾಡಿದೆವು. ಸೂರ್ಯ ಮುಳುಗುತ್ತಿದ್ದಂತೆ ಆಕಾಶ ಕಿತ್ತಳೆ ಬಣ್ಣಕ್ಕೆ ತಿರುಗಿತು. ರೈಲು ಹೊಲಗಳ ನಡುವೆ ಸಾಗುತ್ತಿತ್ತು. ಕಿಟಕಿಯಿಂದ ಬರುತ್ತಿದ್ದ ತಂಗಾಳಿ ನನ್ನ ಮುಖವನ್ನು ಸ್ಪರ್ಶಿಸುತ್ತಿತ್ತು. ಆ ಕ್ಷಣ ನನಗೆ ತುಂಬಾ ಹಿತವಾಗಿತ್ತು. ನೋಡಿ, ಆಕಾಶ ಎಷ್ಟು ಚೆನ್ನಾಗಿದೆ, ನಾನು ರಾಹುಲ್ಗೆ ಹೇಳಿದೆ. ಅವನು ಕಿಟಕಿಯ ಕಡೆಗೆ ನೋಡಿದ. ನಿಜ, ತುಂಬಾ ಸುಂದರವಾಗಿದೆ, ಅವನು ಒಪ್ಪಿಕೊಂಡ. ಆದರೆ ನನ್ನ ಕಣ್ಣಿಗೆ ನೀವೇ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದೀರಿ. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ. ಅವನ ಮಾತುಗಳು ನನ್ನ ಹೃದಯವನ್ನು ತಟ್ಟಿದವು. ಏನು ಹೇಳಿದ್ರಿ? ನಾನು ಕೇಳಿದೆ. ನನ್ನ ಧ್ವನಿ ಸ್ವಲ್ಪ ಕಂಪಿಸುತ್ತಿತ್ತು. ಅವನು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡಿದ. ನಾನು ನಿಜವನ್ನೇ ಹೇಳಿದೆ, ಅವನು ಉತ್ತರಿಸಿದ. ನಾನು ಏನೂ ಹೇಳದೆ ಸುಮ್ಮನಾದೆ. ನನ್ನ ಹೃದಯ ಬಡಿತ ಹೆಚ್ಚಾಯಿತು. ಆ ಕ್ಷಣದಲ್ಲಿ ನನಗೇನೋ ಆಗುತ್ತಿದೆ ಎಂದು ಅನಿಸಿತು. ನಂತರ ನಾವು ಊಟ ಮಾಡಿದೆವು. ರಾಹುಲ್ ನನಗಾಗಿ ಊಟ ತಂದಿದ್ದ. ನಾವಿಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡಿದೆವು. ಊಟ ಮಾಡುವಾಗಲೂ ನಾವು ಮಾತನಾಡುತ್ತಲೇ ಇದ್ದೆವು. ಅವನ ಕಾಳಜಿಗೆ ನನಗೆ ಆಶ್ಚರ್ಯವಾಯಿತು. ಊಟದ ನಂತರ ನಾನು ಸ್ವಲ್ಪ ಹೊತ್ತು ಮಲಗಲು ನಿರ್ಧರಿಸಿದೆ. ರಾಹುಲ್ ನನ್ನ ಪಕ್ಕದಲ್ಲೇ ಕುಳಿತಿದ್ದ. ನಾನು ಅವನಿಗೆ ನಾನು ಸ್ವಲ್ಪ ನಿದ್ದೆ ಮಾಡುತ್ತೇನೆ ಎಂದು ಹೇಳಿದೆ. ಸರಿ, ಆರಾಮಾಗಿ ಮಲಗಿ, ಅವನು ಹೇಳಿದ. ನಾನು ಇಲ್ಲೇ ಇರುತ್ತೇನೆ. ನಾನು ಕಣ್ಣು ಮುಚ್ಚಿ ಮಲಗಿದೆ. ಆದರೆ ನನಗೆ ನಿದ್ದೆ ಬರುತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ರಾಹುಲ್ನ ಮಾತುಗಳು ಸುಳಿದಾಡುತ್ತಿದ್ದವು. ಅವನ ಕಣ್ಣುಗಳು, ಅವನ ನಗು ಎಲ್ಲವೂ ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡಿಬರುತ್ತಿದ್ದವು. ನಾನು ಎಚ್ಚರವಾದಾಗ ರಾತ್ರಿಯಾಗಿತ್ತು. ರೈಲಿನ ಒಳಗೆ ಮಂದವಾದ ಬೆಳಕಿತ್ತು. ನಾನು ನನ್ನ ತಲೆಯನ್ನು ತಿರುಗಿಸಿ ನೋಡಿದೆ. ರಾಹುಲ್ ನನ್ನನ್ನೇ ನೋಡುತ್ತಿದ್ದ. ಎದ್ದಿರಾ? ಅವನು ಕೇಳಿದ. ಹೌದು, ನಾನು ಉತ್ತರಿಸಿದೆ. ಎಷ್ಟು ಹೊತ್ತಾಯಿತು? ಸುಮಾರು 2 ಗಂಟೆ, ಅವನು ಹೇಳಿದ. ನಾನು ಅವನನ್ನು ನೋಡಿದೆ. ಅವನ ಕಣ್ಣುಗಳಲ್ಲಿ ಏನೋ ಒಂದು ವಿಶೇಷ ಭಾವನೆ ಇತ್ತು. ನಾನು ಅದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಧನ್ಯವಾದ, ನಾನು ಹೇಳಿದೆ. ಯಾಕೆ? ಅವನು ಕೇಳಿದ. ನನ್ನ ಬಗ್ಗೆ ಕಾಳಜಿ ವಹಿಸಿದ್ದಕ್ಕೆ, ನಾನು ಉತ್ತರಿಸಿದೆ. ಅವನು ಮುಗುಳ್ನಕ್ಕ. ನೀವು ನನ್ನ ಸ್ನೇಹಿತೆ, ಅವನು ಹೇಳಿದ. ಸ್ನೇಹಿತರ ಬಗ್ಗೆ ಕಾಳಜಿ ವಹಿಸುವುದು ನನ್ನ ಕರ್ತವ್ಯ. ನಾನು ಅವನ ಮಾತನ್ನು ಕೇಳಿ ಸಂತೋಷಪಟ್ಟೆ. ಆದರೆ ನನ್ನ ಮನಸ್ಸಿನಾಳದಲ್ಲಿ ಅವನು ನನ್ನನ್ನು ಕೇವಲ ಸ್ನೇಹಿತೆಯಾಗಿ ನೋಡಬಾರದು ಎಂದು ಬಯಸುತ್ತಿದ್ದೆ.
ರಾತ್ರಿ ಕಳೆದು ಬೆಳಗಾಯಿತು. ಸೂರ್ಯನ ಕಿರಣಗಳು ಕಿಟಕಿಯಿಂದ ಒಳಗೆ ಬರುತ್ತಿದ್ದವು. ನಾನು ಎದ್ದು ಮುಖ ತೊಳೆದುಕೊಂಡು ಬಂದೆ. ರಾಹುಲ್ ಆಗಲೇ ಎದ್ದಿದ್ದ. ಅವನು ಕಾಫಿ ಕುಡಿಯುತ್ತಿದ್ದ. ಗುಡ್ ಮಾರ್ನಿಂಗ್, ನಾನು ಹೇಳಿದೆ. ಗುಡ್ ಮಾರ್ನಿಂಗ್, ಅವನು ಉತ್ತರಿಸಿದ. ಕಾಫಿ ಕುಡಿತೀರಾ? ಖಂಡಿತ, ನಾನು ಹೇಳಿದೆ. ಅವನು ನನಗೂ ಒಂದು ಕಾಫಿ ಕೊಟ್ಟ. ನಾವಿಬ್ಬರೂ ಕಾಫಿ ಕುಡಿಯುತ್ತಾ ಮಾತನಾಡಿದೆವು. ಬೆಳಗಿನ ವಾತಾವರಣ ತುಂಬಾ ಆಹ್ಲಾದಕರವಾಗಿತ್ತು. ರೈಲು ವೇಗವಾಗಿ ಚಲಿಸುತ್ತಿತ್ತು. ಇವತ್ತು ಬೆಂಗಳೂರು ತಲುಪುತ್ತೇವಲ್ವಾ, ನಾನು ಕೇಳಿದೆ. ಹೌದು, ಸಂಜೆಯ ವೇಳೆಗೆ ತಲುಪಬಹುದು, ಅವನು ಹೇಳಿದ. ನಂತರ ಏನು ಪ್ಲಾನ್? ನನಗೆ ಇನ್ನೂ ಗೊತ್ತಿಲ್ಲ, ನಾನು ಹೇಳಿದೆ. ನಾನು ನನ್ನ ಅಕ್ಕನ ಮನೆಗೆ ಹೋಗಬೇಕು. ಓಹ್, ಹಾಗೆ, ಅವನು ಕೇಳಿದ. ನಾನು ನಿಮ್ಮನ್ನು ಅಲ್ಲಿಗೆ ಡ್ರಾಪ್ ಮಾಡಲಾ? ಬೇಡ ಬೇಡ, ನಾನು ಹೇಳಿದೆ. ತೊಂದರೆಯಾಗುತ್ತದೆ. ತೊಂದರೆಯೇನಿಲ್ಲ, ಅವನು ಹೇಳಿದ. ನನಗೆ ಖುಷಿಯಾಗುತ್ತದೆ. ನಾನು ಅವನನ್ನು ನೋಡಿದೆ. ಅವನ ಕಣ್ಣುಗಳಲ್ಲಿ ಕಾಳಜಿ ಇತ್ತು. ಅವನಿಗೆ ನನ್ನ ಬಗ್ಗೆ ನಿಜವಾಗಿಯೂ ಕಾಳಜಿ ಇದೆ ಎಂದು ನನಗೆ ಅನಿಸಿತು. ಸರಿ, ನಾನು ಹೇಳಿದೆ. ನೀವು ಡ್ರಾಪ್ ಮಾಡಬಹುದು. ಅವನು ನಕ್ಕ. ಗ್ರೇಟ್, ಅವನು ಹೇಳಿದ. ಬೆಳಗ್ಗೆ ತಿಂಡಿ ತಿಂದ ನಂತರ ನಾವಿಬ್ಬರೂ ಮಾತನಾಡುತ್ತಾ ಕುಳಿತೆವು. ಅವನು ತನ್ನ ಬಾಲ್ಯದ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ ಹೇಳಿದ. ನಾನು ನನ್ನ ಬಗ್ಗೆ ಹೇಳಿದೆ. ನಮ್ಮಿಬ್ಬರ ನಡುವೆ ಒಂದು ರೀತಿಯ ಬಾಂಧವ್ಯ ಏರ್ಪಡುತ್ತಿತ್ತು. ಮಧ್ಯಾಹ್ನ ಊಟದ ಸಮಯಕ್ಕೆ ರಾಹುಲ್ ಮತ್ತೊಮ್ಮೆ ಊಟ ತಂದ. ನಾವಿಬ್ಬರೂ ಒಟ್ಟಿಗೆ ಊಟ ಮಾಡಿದೆವು. ಊಟ ಮಾಡುವಾಗ ಅವನು ನನಗೆ ತಮಾಷೆಯ ಕತೆಗಳನ್ನು ಹೇಳಿದ. ನನಗೆ ಹೊಟ್ಟೆ ಹುಣ್ಣಾಗುವಷ್ಟು ನಗು ಬರುತ್ತಿತ್ತು. ನೀವು ತುಂಬಾ ತಮಾಷೆಯಾಗಿ ಮಾತನಾಡುತ್ತೀರಿ, ನಾನು ಹೇಳಿದೆ. ಹೌದೇ, ಅವನು ನಕ್ಕ. ನಿಮಗೆ ನಗು ಬರಿಸುವುದೇ ನನ್ನ ಕೆಲಸ. ನಾನು ಅವನ ಮಾತನ್ನು ಕೇಳಿ ನಾಚಿಕೊಂಡೆ. ಅವನ ಮಾತುಗಳಲ್ಲಿ ಪ್ರೀತಿ ಇತ್ತು. ಆದರೆ ಅವನು ಅದನ್ನು ನೇರವಾಗಿ ಹೇಳುತ್ತಿರಲಿಲ್ಲ. ಸಂಜೆ 5 ಗಂಟೆಗೆ ರೈಲು ಬೆಂಗಳೂರು ತಲುಪಿತು. ನಾನು ನನ್ನ ಬ್ಯಾಗ್ಗಳನ್ನು ತೆಗೆದುಕೊಂಡು ಕೆಳಗೆ ಇಳಿದೆ. ರಾಹುಲ್ ಕೂಡ ನನ್ನ ಜೊತೆ ಬಂದ. ಬನ್ನಿ, ನಾನು ನಿಮ್ಮನ್ನು ನಿಮ್ಮ ಅಕ್ಕನ ಮನೆಗೆ ಬಿಡುತ್ತೇನೆ, ಅವನು ಹೇಳಿದ. ನಾವಿಬ್ಬರೂ ಆಟೋ ಹತ್ತಿ ನನ್ನ ಅಕ್ಕನ ಮನೆಗೆ ಹೋದೆವು. ನನ್ನ ಅಕ್ಕನ ಮನೆಗೆ ತಲುಪಿದ ನಂತರ ನಾನು ಆಟೋದಿಂದ ಇಳಿದೆ. ಬಾಯ್, ನಾನು ರಾಹುಲ್ಗೆ ಹೇಳಿದೆ. ತುಂಬಾ ಧನ್ಯವಾದ. ಬಾಯ್, ಅವನು ಉತ್ತರಿಸಿದ. ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗಬಹುದೇ? ನಾನು ಒಂದು ಕ್ಷಣ ಯೋಚಿಸಿದೆ. ನನಗೆ ಅವನನ್ನು ಮತ್ತೆ ಭೇಟಿಯಾಗಲು ಇಷ್ಟವಿತ್ತು. ಆದರೆ ನಾನು ಸ್ವಲ್ಪ ನಾಚಿಕೆ ಪಡುತ್ತಿದ್ದೆ. ನೋಡೋಣ, ನಾನು ಹೇಳಿದೆ. ಅವನು ನನ್ನ ಕೈಕುಲುಕಿ ಹೊರಟು ಹೋದ. ನಾನು ಅವನನ್ನು ನೋಡುತ್ತಾ ನಿಂತಿದ್ದೆ. ಅವನು ದೂರವಾಗುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಖಾಲಿ ಭಾವನೆ ಉಂಟಾಯಿತು. ನಾನು ನನ್ನ ಅಕ್ಕನ ಮನೆಗೆ ಹೋದೆ. ನನ್ನ ಅಕ್ಕ ಮತ್ತು ಅಳಿಯ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ನಾನು ಅವರಿಗೆ ರೈಲಿನಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿದೆ. ಏನೋ ಲವ್ ಸ್ಟೋರಿ ಶುರುವಾಗಿದೆ, ನನ್ನ ಅಕ್ಕ ನನ್ನನ್ನು ಕೆಣಕಿದಳು. ನಾನು ನಾಚಿಕೆಯಿಂದ ಸುಮ್ಮನಾದೆ. ಆದರೆ ನನ್ನ ಮನಸ್ಸಿನಲ್ಲಿ ರಾಹುಲ್ನ ನೆನಪುಗಳು ಸುಳಿದಾಡುತ್ತಿದ್ದವು. ರಾತ್ರಿ ಊಟದ ನಂತರ ನಾನು ನನ್ನ ಮೊಬೈಲ್ ತೆಗೆದು ರಾಹುಲ್ಗೆ ಮೆಸೇಜ್ ಮಾಡಿದೆ. ನೀವು ಮನೆಗೆ ತಲುಪಿದಿರಾ, ನಾನು ಕೇಳಿದೆ. ಅವನು ತಕ್ಷಣ ಉತ್ತರಿಸಿದ. ಹೌದು, ತಲುಪಿದೆ. ನೀವು ಏನು ಮಾಡುತ್ತಿದ್ದೀರಿ? ನಾನು ನನ್ನ ಅಕ್ಕನ ಮನೆಯಲ್ಲಿದ್ದೇನೆ, ನಾನು ಹೇಳಿದೆ. ಊಟವಾಯಿತು. ಗುಡ್, ಅವನು ಉತ್ತರಿಸಿದ. ನಾನು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಅವನ ಮೆಸೇಜ್ ನೋಡಿ ಆಶ್ಚರ್ಯಪಟ್ಟೆ. ಅವನು ನನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾನೆಂದರೆ ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದರ್ಥವೇ? ನಾನು ಅವನಿಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ ಸುಮ್ಮನಾದೆ. ನಾನು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತೇನೆ, ಅವನು ಮತ್ತೊಂದು ಮೆಸೇಜ್ ಕಳುಹಿಸಿದ. ನಾನು ನನ್ನ ಹೃದಯ ಬಡಿತವನ್ನು ನಿಯಂತ್ರಿಸಲು ಪ್ರಯತ್ನಿಸಿದೆ. ನನ್ನ ಮನಸ್ಸಿನಲ್ಲಿ ಸಂತೋಷ ಮತ್ತು ಭಯಮಿಶ್ರಿತ ಭಾವನೆಗಳು ಉಂಟಾಗುತ್ತಿದ್ದವು. ಎಲ್ಲಿಗೆ ಬರಬೇಕು, ನಾನು ಕೇಳಿದೆ. ನಾಳೆ ಬೆಳಗ್ಗೆ ನಿಮ್ಮ ಅಕ್ಕನ ಮನೆಗೆ ಬರುತ್ತೇನೆ, ಅವನು ಉತ್ತರಿಸಿದ. ನಾನು ನಕ್ಕ. ಸರಿ, ನಾನು ಹೇಳಿದೆ. ನಾನು ಕಾಯುತ್ತಿರುತ್ತೇನೆ. ಅವನು ಗುಡ್ ನೈಟ್ ಹೇಳಿ ಮೆಸೇಜ್ ಮುಗಿಸಿದ. ನಾನು ಮೊಬೈಲ್ ಅನ್ನು ಪಕ್ಕಕ್ಕಿಟ್ಟು ಮಲಗಿದೆ. ನನ್ನ ಮನಸ್ಸಿನಲ್ಲಿ ರಾಹುಲ್ನ ಬಗ್ಗೆ ಕನಸುಗಳು ಮೂಡುತ್ತಿದ್ದವು. ಮಾರನೇ ದಿನ ಬೆಳಗ್ಗೆ ನಾನು ಬೇಗ ಎದ್ದು ರೆಡಿಯಾದೆ. ರಾಹುಲ್ ಬರುವ ಸಮಯಕ್ಕಾಗಿ ಕಾಯುತ್ತಿದ್ದೆ. ನನ್ನ ಅಕ್ಕ ನನ್ನನ್ನು ನೋಡಿದಾಗ ನಕ್ಕಳು. ಏನು ಸಮಾಚಾರ?
ತುಂಬಾ ಖುಷಿಯಾಗಿ ಕಾಣುತ್ತಿದ್ದೀಯಾ ಅವಳು ಕೇಳಿದಳು. ಏನಿಲ್ಲ, ನಾನು ಹೇಳಿದೆ. ಸುಮ್ಮನೆ. ಸರಿಯಾಗಿ 10 ಗಂಟೆಗೆ ರಾಹುಲ್ ನನ್ನ ಅಕ್ಕನ ಮನೆಗೆ ಬಂದ. ನಾನು ಅವನನ್ನು ನೋಡಿದಾಗ ನನಗೆ ತುಂಬಾ ಖುಷಿಯಾಯಿತು. ಬನ್ನಿ, ಒಳಗೆ ಬನ್ನಿ, ನಾನು ಅವನನ್ನು ಕರೆದೆ. ಅವನು ಒಳಗೆ ಬಂದ. ನನ್ನ ಅಕ್ಕ ಮತ್ತು ಅಳಿಯ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ನಾವೆಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡಿದೆವು. ನಂತರ ನಾನು ರಾಹುಲ್ನೊಂದಿಗೆ ಹೊರಗೆ ಹೋದೆ. ನಾವು ಒಂದು ಪಾರ್ಕ್ಗೆ ಹೋದೆವು. ಪಾರ್ಕ್ನಲ್ಲಿ ನಾವಿಬ್ಬರೂ ಕೈ ಹಿಡಿದು ತಿರುಗಾಡಿದೆವು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ರಾಹುಲ್ ಹೇಳಿದ. ನಾನು ಅವನ ಕಣ್ಣುಗಳನ್ನು ನೋಡಿದೆ. ಅವನ ಕಣ್ಣುಗಳಲ್ಲಿ ಪ್ರೀತಿ ತುಂಬಿತ್ತು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಾನು ಉತ್ತರಿಸಿದೆ. ಅವನು ನನ್ನನ್ನು ತಬ್ಬಿಕೊಂಡ. ಆ ಕ್ಷಣ ನನಗೆ ಸ್ವರ್ಗವೇ ಧರೆಗಿಳಿದಂತೆ ಅನಿಸಿತು. ನಾವಿಬ್ಬರೂ ಪ್ರೇಮಿಗಳಾದೆವು. ನಮ್ಮ ಪ್ರೀತಿ ನಿರಂತರವಾಗಿ ಬೆಳೆಯುತ್ತಾ ಹೋಯಿತು. ರೈಲಿನಲ್ಲಿ ಆರಂಭವಾದ ನಮ್ಮ ಪ್ರೇಮ ಪಯಣ ಜೀವನ ಪರ್ಯಂತ ಮುಂದುವರಿಯಿತು. ಇಷ್ಟೇ ಸ್ನೇಹಿತರೆ, ಸೀತಾ ಮತ್ತು ರಾಹುಲ್ ಅವರ ಪ್ರೇಮಕತೆ. ರೈಲಿನಲ್ಲಿ ಶುರುವಾದ ಈ ಕತೆ ಜೀವನ ಪೂರ್ತಿ ಉಳಿಯುವಂತಹ ಪ್ರೀತಿಯ ಬಂಧನವಾಗಿ ಬದಲಾಯಿತು. ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮುಂದಿನ ಕತೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.